ಎಲ್ರಿಗೂ ನಮಸ್ಕಾರ. ಎನಿಥಿಂಗ್ ದಟ್ ಕ್ಯಾನ್ ಗೋ ರಾಂಗ್ ವಿಲ್ ಗೋ ರಾಂಗ್. ಎಸ್, ದಿಸ್ ಈಸ್ ವಾಟ್ ಮರ್ಫೀಸ್ ಲಾ ಸ್ಟೇಟ್ಸ್. ಅಂದರೆ ಏನಾದರೂ ತಪ್ಪು ಅಥವಾ ಕೆಟ್ಟದ್ದು ಆಗೋ ಚಾನ್ಸ್ ಇದೆ ಅಂತಂದರೆ ಅದು ಹಾಗೇ ಆಗುತ್ತೆ ಅಂತ ಹೇಳುತ್ತೆ. ಎಸ್, ಮರ್ಫೀಸ್ ಲಾ ಒಂಥರ ನೆಗೆಟಿವ್ ಥಾಟ್ ಅಥವಾ ಪೆಸಿಮಿಸ್ಟಿಕ್ ಥಾಟ್ ಅಂತ ಹೇಳ್ಬೋದು. ಬಟ್ ಇದು ನಮ್ಮನ್ನು ವರ್ಸ್ಟ್ ಕೇಸ್ ಸಿನಾರಿಯೋಗೆ ರೆಡಿ ಮಾಡುತ್ತೆ, ಪ್ರಿಪೇರ್ ಮಾಡುತ್ತೆ ಅಂತ ಹೇಳಲಾಗುತ್ತೆ. ಇದು ನಮ್ಮನ್ನು ವರ್ಸ್ಟ್ ಕೇಸ್ಗೆ ರೆಡಿ ಮಾಡಿ ಆ ಸಿಸ್ಟಮ್ ಅಥವಾ ಆ ಟೆಕ್ನಾಲಜಿ ಆ ಸಿಚುವೇಷನ್ನ ಹ್ಯಾಂಡ್ಲ್ ಮಾಡೋದಕ್ಕೆ ನಮ್ಮನ್ನು ಪ್ರಿಪೇರ್ ಮಾಡುತ್ತೆ, ಎಲ್ಪ್ ಮಾಡುತ್ತೆ ಅಂತ ಹೇಳೋದೇ ಮರ್ಫೀಸ್ ಲಾ. ಮರ್ಫೀಸ್ ಲಾನ ಇನ್ವೆಂಟ್ ಮಾಡಿದ್ದು ಅಥವಾ ಫಸ್ಟ್ ಸ್ಟೇಟ್ ಮಾಡಿದ್ದು ಎಡ್ವರ್ಡ್ ಎ ಮರ್ಫಿ ಜೂನಿಯರ್ ಅಂತ. ಅವರೊಬ್ಬ ಅಮೇರಿಕನ್ ಏರೋಸ್ಪೇಸ್ ಇಂಜಿನಿಯರ್. 1949ನಲ್ಲಿ ಅವರು ಡಿಫೆನ್ಸ್ ಸಿಸ್ಟಮ್ಗೆ ವರ್ಕ್ ಮಾಡ್ತಾ ಇರ್ತಾರೆ ಏರ್ಫೋರ್ಸಲ್ಲಿ. ಅವರು ಅವರ ಅಸಿಸ್ಟೆಂಟ್ ಜೊತೆ ಸೇರಿ ಒಂದು ಡಿಫೆನ್ಸ್ ಸಿಸ್ಟಮ್ನ ರೆಡಿ ಮಾಡಿರ್ತಾರೆ. ಅವರೆಲ್ಲ ಅಂದ್ಕೊಂಡಿರ್ತಾರೆ ಇದು 100% ವರ್ಕ್ ಆಗೇ ಆಗುತ್ತೆ ಅಂತ ಅಂದ್ಬಿಟ್ಟು. ಬಟ್ ಸಮ್ಹೌ ಇಟ್ ಫೇಲ್ಸ್ ಟು ವರ್ಕ್. ಅಂದರೆ ಅಲ್ಲಿ ಆ್ಯಕ್ಚುಲಿ ಅವರ ಅಸಿಸ್ಟೆಂಟ್ ಅವರ ಮಿಸ್ಟೇಕಿಂದ ಏನೋ ಒಂದು ಅದು ವರ್ಕ್ ಆಗಲ್ಲ ಅಂತ ಹೇಳ್ತಾರೆ. ಆವಾಗ ಅವರು ಈ ಲಾನ ಕಾಯಿನ್ ಮಾಡ್ತಾರೆ ಅಂತ ಹೇಳ್ತಾರೆ. ಅಂದರೆ ಇಫ್ ಎನಿಥಿಂಗ್ ಕ್ಯಾನ್ ಗೋ ರಾಂಗ್ ಇಟ್ ವಿಲ್ ಗೋ ರಾಂಗ್ ಈವನ್ ಇಫ್ ಇಟ್ ಈಸ್ 0.0001% ಚಾನ್ಸ್ ಟು ಫೇಲ್ ಅಂತ ಹೇಳ್ತಾರೆ. ನೀವು ಇಂಟರ್ಸ್ಟೆಲ್ಲರ್ ಮೂವಿ ನೋಡಿರ್ಬೋದು. ಅದರಲ್ಲಿ ಅವನ ಮಗಳು ಕೇಳ್ತಾಳೆ, ಬೇಜಾರಲ್ಲಿ ಕೇಳ್ತಾಳೆ ಆ್ಯಕ್ಚುಲಿ, ಯಾಕೆ ನೀವು ನನಗೆ ಮರ್ಫಿ ಅಂತ ಹೆಸರಿಟ್ರಿ ಅಂತ. ಅದು ಕರ್ಸಡ್ ನೇಮ್ ಅಲ್ವಾ, ಬ್ಯಾಡ್ ನೇಮ್ ಅಲ್ವಾ, ನನಗೆ ಯಾಕೆ ಹೆಸರಿಟ್ರಿ ಅಂತ ಕೇಳಿದಾಗ ಅದಕ್ಕೆ ಅವನು ಹೇಳ್ತಾನೆ, ಅದು ಕರ್ಸಡ್ ನೇಮ್ ಅಲ್ಲ, ಅದರ ಅರ್ಥ ವಾಟ್ ಎವರ್ ಹ್ಯಾಸ್ ಟು ಹ್ಯಾಪನ್ ವಿಲ್ ಹ್ಯಾಪನ್ ಅಂತ. ಅಂದರೆ ಏನಾಗಬೇಕು ಅದು ಹಾಗೇ ಆಗುತ್ತೆ ಅಂತ. ಅದು ನಮಗೆ ಕೆಟ್ಟದ್ದು ಅನ್ನಿಸ್ತಿಲ್ಲ, ಅದು ಕರ್ಸಡ್ ನೇಮ್ ಅಂತ ಅನ್ನಿಸ್ತಿಲ್ಲ, ಅದಕ್ಕೆ ನಾನು ನಿಮ್ಮಮ್ಮ ಸೇರಿ ಆ ಹೆಸರನ್ನು ನಿಮಗೆ ಇಟ್ವಿ ಅಂತ ಹೇಳ್ತಾನೆ. ಈವನ್ ನಮಗೂ ಸಹ ಎಷ್ಟೋ ಸಲ ಅನಿಸಿರುತ್ತೆ ಅಲ್ವಾ, ಇಲ್ಲಿ ಟ್ರೈನಲ್ಲಿ ಹೋಗುವಾಗ ಎಲ್ಲಿ ಟ್ರೈನ್ ಅಳಿತಪ್ಪು ಬೀಳುತ್ತೋ ಅಂತ. ಬೀಳೋ ಚಾನ್ಸ್ ಈವನ್ 0.00001% ಇದ್ರೂ ಇದು ಬೀಳ್ಬೋದು ಅಲ್ವಾ ಅಂತ. ಬಿಕಾಸ್ ಟ್ರೈನ್ ಬಿದ್ದಿರೋ ಇನ್ಸಿಡೆಂಟ್ಸ್ ಆಲ್ರೆಡಿ ಇದ್ದಾವೆ, ಅದು ನಮಗೆ ಗೊತ್ತಿರುತ್ತೆ. ರೀಸೆಂಟಾಗಿ ಯಾವುದೋ ಒಂದು ಫ್ಲೈಟ್ ಕೂಡ ಕ್ರ್ಯಾಶ್ ಆಯಿತು, ಅಥವಾ ಫ್ಯಾನ್ ತಿರುಗ್ತಿರುತ್ತೆ, ಎಲ್ಲಿ ಈ ಫ್ಯಾನು ನಮ್ಮ ಮೇಲೆ ಬೀಳುತ್ತೆ ಅಂತೆಲ್ಲ ನಮಗೆ ಭಯ ಆಗ್ತಾ ಇರುತ್ತೆ. ಸೊ ಮರ್ಫೀಸ್ ಲಾ ಇದನ್ನೇ ಹೇಳುತ್ತೆ. ಅಂದರೆ ಹಾಗೇ ಆಗುತ್ತೆ, ಏನಾದರೂ ಒಂದು ಆಗೋ ಚಾನ್ಸ್ ಇದೆ ಅಂತಂದರೆ ಅದು ಹಾಗೇ ಆಗುತ್ತೆ ಅಂತ ಹೇಳುತ್ತೆ. ಆಗ್ಬೋದು, ಆಗೋದಿಲ್ಲ ಅಂತ ಹೇಳೋದಿಲ್ಲ. ಸೊ ಇಟ್ ಈಸ್ ಪ್ರಿಟಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಅಂತ ಹೇಳ್ಬೋದು. ಪ್ರಿನ್ಸಿಪಲ್ ಆಫ್ ಅನ್ಸರ್ಟೈನಿಟಿ ಇದೆಯಲ್ಲ, ಆಲ್ಮೋಸ್ಟ್ ಅದ್ರ ಥರನೇ ಪ್ರಿನ್ಸಿಪಲ್ ಆಫ್ ಅನ್ಸರ್ಟೈನಿಟಿ ಮೇ ಬಿ ಆಗ್ಬೋದು ಅಥವಾ ಆಗದೇ ಇರ್ಬೋದು ಅಂತ ಹೇಳುತ್ತೆ. ಬಟ್ ಮರ್ಫೀಸ್ ಲಾ ಆಗೋ ಚಾನ್ಸ್ ಇದೆ ಅಂತಂದರೆ ಹಾಗೇ ಆಗುತ್ತೆ ಅಂತ ಹೇಳುತ್ತೆ. ಈವನ್ ಕ್ರಿಕೆಟಲ್ಲಿ ಕೂಡ ನಾವು ಎಷ್ಟೋ ಸಲ ನೋಡಿರ್ತೀವಲ್ವ, 1% ಚಾನ್ಸ್ ಟು ವಿನ್ ಅಂತ ಹೇಳಿರ್ತೀವಿ. ಒಂದು ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಇರುತ್ತೆ, 8 ಬಾಲ್ಸ್ಗೆ 28+ ರನ್ಸ್ ಏನೋ ಬೇಕಾಗಿರುತ್ತೆ. ಕೊಹ್ಲಿ ಕ್ರೀಸಲ್ಲಿರ್ತಾರೆ. ಆವಾಗ ಪಾಕಿಸ್ತಾನ್ ಗೆಲ್ಲೋ ಚಾನ್ಸ್ 99% ಇತ್ತು, ಇಂಡಿಯಾ ಗೆಲ್ಲೋ ಚಾನ್ಸ್ 1% ಇತ್ತು ಅಂತ ಹೇಳ್ತಾರೆ. ಆ ಟೈಮಲ್ಲೂ ಕೂಡ ಇನ್ನೇನು ಪಾಕಿಸ್ತಾನ ಗೆದ್ದೇ ಬಿಟ್ವಿ ಅಂತ ಅಂದ್ಕೊಂಡಿರ್ತಾರೆ ಅವರು. ಬಟ್ ಪಾಕಿಸ್ತಾನ್ ಪಾಯಿಂಟ್ ಆಫ್ ವ್ಯೂನಲ್ಲಿ 99% ವಿನ್ನು, ಬಟ್ ಇಂಡಿಯಾ ಪಾಯಿಂಟ್ ಆಫ್ ವ್ಯೂನಲ್ಲಿ 1% ಚಾನ್ಸ್ ಇದೆ. ಬಟ್ ಸ್ಟಿಲ್ ಪಾಕಿಸ್ತಾನ ಅವರು ಸೋದರು. ದಟ್ ಈಸ್ ಹೌ ಮರ್ಫೀಸ್ ಲಾ ವರ್ಕ್ಸ್. ಇದೊಂದು ಲಾ ಅಂದಾಕ್ಷಣ ಟೆಕ್ನಿಷಿಯನ್ಸ್ ಇದನ್ನು ಇನ್ವೆಂಟ್ ಮಾಡಿದರು, ಅದು ಕಾಲ್ ಮಾಡಿದರು ಅಂದಾಕ್ಷಣ ಇದಕ್ಕೆ ಯಾವುದೇ ಮ್ಯಾಥಮೆಟಿಕಲ್ ಈಕ್ವೇಷನ್ ಇಲ್ಲ. ಆ್ಯಕ್ಚುಲಿ ಇದನ್ನು ಒಂದು ಫಿಲಾಸಫಿ ಅಂತ ಕರಿಬೋದು. ಪೆಸಿಮಿಸ್ಟಿಕ್ ಅಥವಾ ನೆಗೆಟಿವ್ ಫಿಲಾಸಫಿ ಅಂತ ಅನಿಸಿದ್ರು ಇದು ಕೂಡ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ. ಹೇಗೆ ಅಂದರೆ ಇಮ್ಯಾಜಿನ್, ಏರೋಪ್ಲೇನ್ ಇನ್ವೆಂಟ್ ಮಾಡಿದಾಗ ಅಲ್ಲಿಗೆ ಅವರು ನಿಲ್ಲಿಲ್ಲ ಅಲ್ವಾ. ನೆಕ್ಸ್ಟು ಪ್ಯಾರಾಚೂಟ್ ಕೂಡ ಇನ್ವೆಂಟ್ ಮಾಡಿದರು. ಅಂದರೆ ಪ್ಯಾರಾಚೂಟ್ ಇನ್ವೆಂಟ್ ಮಾಡೋದಕ್ಕೆ ಫ್ಲೈಟ್ ಮೇ ಗೋ ಫೇಲ್ ಅನ್ನೋ ಒಂದು ನೆಗೆಟಿವ್ ಥಾಟ್ ರೀಸನ್ ಆಗಿತ್ತು. ಅಂದರೆ ಫ್ಲೈಟು ಏನಾದರೂ ಪ್ರಾಬ್ಲಮ್ ಆಗ್ಬೋದು, ಆವಾಗ ಪ್ಯಾರಾಚೂಟ್ ಬೇಕಾಗ್ಬೋದು ಅಂತ ಒಂದು ನೆಗೆಟಿವ್ ಥಿಂಕ್ ಮಾಡಿದ್ದಕ್ಕೆ ಪ್ಯಾರಾಚೂಟ್ ಇನ್ವೆಂಟ್ ಮಾಡೋಕ್ಕಾಯಿತು ಅಂತ. ಅಂದರೆ ಪಾಸಿಟಿವ್ ಥಾಟ್ ಪ್ಲೇನ್ನ ಇನ್ವೆಂಟ್ ಮಾಡಿದರೆ, ನೆಗೆಟಿವ್ ಥಾಟ್ ಪ್ಯಾರಾಚೂಟ್ನ ಇನ್ವೆಂಟ್ ಮಾಡ್ತು ಅಂತ ಹೇಳ್ತಾರೆ. ಬೋತ್ ಆರ್ ಇಂಪಾರ್ಟೆಂಟ್, ರೈಟ್? ಬರೀ ಇದು ಟೆಕ್ನಾಲಜಿಗೆ ಅಷ್ಟೇ ಅಪ್ಲೈ ಆಗೋದಿಲ್ಲ, ಎಲ್ಲ ಫೀಲ್ಡಲ್ಲೂ ಎಲ್ಲ ಕಡೆ ಅಪ್ಲೈ ಆಗುತ್ತೆ ಅಂತ ಹೇಳ್ಬೋದು. ನಮಗೆ ಗೊತ್ತಿದೆ, ದಿಸ್ ಹೋಲ್ ವರ್ಲ್ಡ್ ವರ್ಕ್ಸ್ ಆನ್ ದ ಪ್ರಿನ್ಸಿಪಲ್ ಆಫ್ ಅನ್ಸರ್ಟನಿಟಿ. ಯಾವಾಗ ಏನಾಗುತ್ತೆ ಅಂತ ಏನೂ ಹೇಳೋಕ್ಕಾಗಲ್ಲ, ಯಾರಿಗೂ ಗೊತ್ತಿರೋದಿಲ್ಲ. ಸೊ ಮರ್ಫೀಸ್ ಲಾ ಈಸ್ ಅನದರ್ ಫಾರ್ಮ್ ಆಫ್ ಪ್ರಿನ್ಸಿಪಲ್ ಆಫ್ ಅನ್ಸರ್ಟನಿಟಿ ಅಂತ ಹೇಳ್ಬೋದು, ಬಟ್ ಕಂಪ್ಲೀಟ್ಲಿ ನೆಗೆಟಿವ್. ಅನ್ಸರ್ಟನಿಟಿ ಅಂದರೆ ನಾನು ಆಲ್ರೆಡಿ ಹೇಳಿದಂಗೆ ಅನಿರ್ದಿಷ್ಟವಾಗಿ ಏನೋ ಒಂದು ಆಗೋದು. ಅಂದರೆ ಆಗುತ್ತೆ ಅಂತಲೂ ಹೇಳೋಕ್ಕಾಗಲ್ಲ, ಆಗೋದಿಲ್ಲ ಅಂತಲೂ ಹೇಳೋಕ್ಕಾಗೋದಿಲ್ಲ. ಸೊ ಇಲ್ಲಿ ಕೆಟ್ಟದ್ದು ಆದರೂ ಆಗ್ಬೋದು, ಆಗದೇನೂ ಇರ್ಬೋದು ಅಂತ ಹೇಳುತ್ತೆ ಪ್ರಿನ್ಸಿಪಲ್ ಆಫ್ ಅನ್ಸರ್ಟೈನಿಟಿ. ಬಟ್ ಮರ್ಫೀಸ್ ಲಾ ಆಗಲ್ಲ. ಇದು ಅಂದರೆ ಕೆಟ್ಟದ್ದು ಹಾಗೇ ಆಗುತ್ತೆ ಅಂತ ಹೇಳುತ್ತೆ. ಅಂದರೆ ಗೆಟ್ ರೆಡಿ ಟು ಫೇಸ್ ದ ವರ್ಸ್ಟ್ ಕೇಸ್ ಸಿನಾರಿಯೋ ಅಂತ ಹೇಳುತ್ತೆ. ಬಿ ಪ್ರಿಪೇರ್ಡ್ ಫಾರ್ ದ ವರ್ಸ್ಟ್ ಕೇಸ್ ಅಂತ ಹೇಳುತ್ತೆ. ಕನ್ನಡದಲ್ಲೂ ಒಂದು ಮರ್ಫಿ ಅಂತ ಒಂದು ಮೂವಿ ಬಂತು, ಅದು ಟೈಮ್ ಟ್ರಾವೆಲ್ ಬಗ್ಗೆ ಇತ್ತು. ನಾಟ್ ಎಕ್ಸಾಕ್ಟ್ಲಿ ಕಂಪ್ಲೀಟ್ಲಿ ಆನ್ ದ ಪ್ರಿನ್ಸಿಪಲ್ ಆಫ್ ಮರ್ಫೀಸ್ ಲಾ, ಬಟ್ ಏನನ್ನೇ ಆಗಲಿ ಅದು ಆಗಬೇಕು ಅಂತ ಇದ್ದರೆ ನಾವು ಅದನ್ನು ತಪ್ಪಿಸೋಕೆ
ಎಷ್ಟೇ ಟ್ರೈ ಮಾಡಿದರೂ ಅದನ್ನು ತಪ್ಪಿಸೋಕೆ ಆಗೋದೇ ಇಲ್ಲ ಅನ್ನೋ ಕಾನ್ಸೆಪ್ಟ್ ಮೇಲೆ ಇಟ್ಕೊಂಡು ಮರ್ಫಿ ಮೂವಿ ಕನ್ನಡದಲ್ಲಿ ಮಾಡಿದರು. ದಟ್ಸ್ ರಿಯಲಿ ಎ ಗುಡ್ ಮೂವಿ, ಒನ್ ಆಫ್ ದ ಬೆಸ್ಟ್ ಮೂವೀಸ್ ಇನ್ ಕನ್ನಡ ಅಂತ ಹೇಳ್ಬೋದು. ಇಫ್ ಯು ವಾಚ್ ಇಟ್ ಯು ವಿಲ್ ಗೆಟ್ ವಾಟ್ ಮರ್ಫೀಸ್ ಲಾ ಅಂತ ಹೇಳ್ಬೋದು. ಇದನ್ನೆಲ್ಲ ಕನ್ಸಿಡರ್ ಮಾಡಿದರೆ ನನಗೊಂದು ಕೋಟ್ ನೆನಪಾಗುತ್ತೆ, ಇಫ್ ಸಮೋನ್ ಈಸ್ ಡೆಡ್ ಇಫ್ ವಿ ಆರ್ ಸ್ಟಿಲ್ ಅಲೈವ್. ಅಂದರೆ ಯಾರೋ ಒಬ್ಬರು ಸತ್ತಿದ್ದಾರೆ, ನಾವೆಲ್ಲ ಇನ್ನೂ ಬದುಕಿದ್ದೀವಿ ಅಂತಂದರೆ ಇಟ್ ಈಸ್ ಪ್ಯೂರ್ಲಿ ಬಿಕಾಸ್ ಆಫ್ ಅನ್ಸರ್ಟೈನಿಟಿ ಆ್ಯಂಡ್ ಇಟ್ ಈಸ್ ಪ್ಯೂರ್ಲಿ ಬಿಕಾಸ್ ಆಫ್ ಲಕ್ ಅಂತ. ಇಟ್ ಈಸ್ ಸೋ ಟ್ರೂ, ರೈಟ್? ಓಪ್ ಯು ಹ್ಯಾವ್ ಗಾಟ್ ವಾಟ್ ಮರ್ಫೀಸ್ ಲಾ ಈಸ್. ಆ್ಯಂಡ್ ಒಂದು ನೆಗೆಟಿವ್ ಲಾ, ಒಂದು ಪೆಸಿಮಿಸ್ಟಿಕ್ ಲಾ, ಅಂದರೆ ಒಂದು ನಿರಾಶಾದಾಯಕವಾದ ಲಾ ಅಂತ ಹೇಳ್ಬೋದು. ಇದು ಲಾ ಅನ್ನೋದಕ್ಕಿಂತ ಒಂದು ಫಿಲಾಸಫಿ ಅಂತ ಹೇಳ್ತಾರೆ. ವರ್ಸ್ಟ್ ಕೇಸಿನವರಿಗೆ ಪ್ರಿಪೇರ್ ಆಗೋದಕ್ಕೆ ಏನಾದರೂ ಒಂದು ರೆಡಿ ಮಾಡಿದರೆ, ಯಾವುದೋ ಒಂದು ಸಿಸ್ಟಮ್ ಡಿಸೈನ್ ಮಾಡಿದರೆ, ಏನಾದರೂ ಒಂದು ಕೆಲಸ ಮಾಡಿದಾಗ ಇದೇ ಥರ ಆಗುತ್ತೆ ಅಂತ ನಾವು ಅಂದ್ಕೊಂಡಿರೋದಕ್ಕಿಂತ ಮೇ ಬಿ ಏನಾದರೂ ಆಗ್ಬೋದು ಅಂತ ಅಂದ್ಕೊಂಡು ನಾವೊಂದು ಪ್ರಿಕಾಷನ್ಸ್ ತೊಗೊಂಡು ಇನ್ನೂ ಏನಾದರೂ ಎಕ್ಸ್ಟ್ರಾ ಪ್ರಿಕಾಷನರಿಯಾಗಿ ಏನಾದರೂ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾರೆ. ಬಟ್ ಆ್ಯಸ್ ಐ ಆಲ್ರೆಡಿ ಟೋಲ್ಡ್ ಯು, ದೆರ್ ಈಸ್ ನೋ ಈಕ್ವೇಷನ್ ಫಾರ್ ದಿಸ್. ಇಟ್ ಈಸ್ ಜಸ್ಟ್ ಎ ಫಿಲಾಸಫಿ ಆಗಿರೋದ್ರಿಂದ ಒಬ್ಬೊಬ್ಬರು ಒಂದೊಂದು ಥರ ಇದನ್ನು ಅರ್ಥ ಮಾಡ್ಕೊತಾರೆ. ಬಟ್ ಇದರ ರೂಟ್ ಡೆಫಿನೇಷನ್ ಬಂದು ಎನಿಥಿಂಗ್ ದಟ್ ಕ್ಯಾನ್ ಗೋ ರಾಂಗ್ ವಿಲ್ ಗೋ ರಾಂಗ್ ಅಂದರೆ ಡೆಫಿನೇಟಾಗಿ ಹೇಳ್ತಾರೆ. ಬಟ್ ಫಿಲಾಸಫಿ ಆಗಿರೋದ್ರಿಂದ ಒಬ್ಬೊಬ್ಬರು ಒಂದೊಂದು ಥರ ಅರ್ಥ ಮಾಡ್ಕೊತಾರೆ, ಒಬ್ಬೊಬ್ಬರು ಒಂದೊಂದು ಥರ ಅಪ್ಲೈ ಮಾಡ್ತಾರೆ. ಸೊ ದಿಸ್ ಈಸ್ ವಾಟ್ ಮರ್ಫೀಸ್ ಲಾ ಈಸ್ ಅಬೌಟ್ ಮರ್ಫೀಸ್ ಲಾ. ನಾನು ಇದನ್ನು ಆ್ಯಕ್ಚುಲಿ ಇನ್ಫಾರ್ಮೇಷನ್ ಕೋಡಿಂಗ್ ಆ್ಯಂಡ್ ಕ್ರಿಪ್ಟೋಗ್ರಫಿ ಅನ್ನೋ ಒಂದು ಸಬ್ಜೆಕ್ಟ್ನ ಟೀಚ್ ಮಾಡುವಾಗ ಯಾವುದೇ ಒಂದು ಚಾಪ್ಟರ್ ಶುರುವಾಗೋಕ್ಕೂ ಮೊದಲು ಒಂದು ಡೆಫಿನೇಷನ್, ಒಂದು ಸ್ಟೇಟ್ಮೆಂಟ್ ಕೊಟ್ಟು ಅದನ್ನು ಯಾರು ಕಾಲ್ ಮಾಡಿದರು ಅಂತ ಕೊಟ್ಟು ಚಾಪ್ಟರ್ ಶುರು ಮಾಡ್ತಾಯಿದ್ರು. ಅದರಲ್ಲಿ ಕ್ರಿಪ್ಟೋಗ್ರಫಿಯಲ್ಲಿ ಬರ್ತಾಯಿತ್ತು. ಅಂದರೆ ಯಾವುದೇ ಒಂದು ಸಿಸ್ಟಮ್ನ ರೆಡಿ ಮಾಡಿದಾಗ ಇದನ್ನು ಯಾಕೆ ಮಾಡೋದಕ್ಕೆ ಆಗೋದೇ ಇಲ್ಲ ಅಂತ ಅಂದ್ಕೊಂಡು ನಾವು ರೆಡಿ ಮಾಡಿದ್ರು ಸಮೊನ್ ಕ್ಯಾನ್ ಸಮವ್ ಹ್ಯಾಕ್ ಇಟ್. ಅಂದರೆ ಅದಕ್ಕೊಂದು ಚಾನ್ಸಸ್ ಇರುತ್ತೆ. ಈವನ್ ಇಫ್ ಇಟ್ ಈಸ್ 0.0000 ಎನ್ ನಂಬರ್ ಆಫ್ ಝೀರೋಸ್ ಆ್ಯಂಡ್ ಫೈನಲಿ 1 ಅಂತ ಇದ್ರೂ ಅವ್ರು ಯಾಕೆ ಮಾಡೋ ಚಾನ್ಸ್ ಇರುತ್ತೆ ಅಂತಲ್ಲ, ಮಾಡ್ತಾರೆ ಅನ್ನೋದಕ್ಕೆ ರೆಡಿ ಇರಬೇಕು ಅಂತ ಹೇಳೋದೇ ಮರ್ಫೀಸ್ ಲಾ. ಓಕೆ, ದಿಸ್ ಈಸ್ ವಾಟ್ ಐ ವಾಂಟೆಡ್ ಟು ಟೆಲ್ ಅಬೌಟ್ ಮರ್ಫೀಸ್ ಲಾ. ಇದನ್ನು ಒಬ್ಬೊಬ್ಬರು ಒಂದೊಂದು ಥರ ಅರ್ಥ ಮಾಡ್ಕೊತಾರೆ. ನಾನು ಹೇಳಿರೋ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ, ಈ ಫಿಲಾಸಫಿ ಇಷ್ಟ ಆಗಿದರೆ, ಈ ಕಾನ್ಸೆಪ್ಟ್ ಹೊಸದು ಅಂತ ನಿಮಗೆ ಅನಿಸಿದರೆ, ಲೈಕ್ ದ ವಿಡಿಯೋ ಆ್ಯಂಡ್ ಕಮೆಂಟ್ ಯುವರ್ ಒಪಿನಿಯನ್ ಆ್ಯಂಡ್ ಶೇರ್ ದ ವಿಡಿಯೋ ವಿತ್ ಯುವರ್ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬಾಯ್.